ವಿಶೇಷವಾಗಿರುವಂಥದ್ದು ಏನದೆ ಅಂದ್ರೆ ಇವರೇನು ಹುಟ್ಟಿರುವಂಥವ್ರು ಬೇರೆ ಏನೂ ಅಲ್ಲ, ಯಾವುದೋ ಅಮೇರಿಕಾನೋ ಜಪಾನೋ ಮತ್ತೊಂದೋ ಮೊದಲದಲ್ಲಿ ಹುಟ್ಟಿರುವಂಥವ್ರಲ್ಲ. ನೆನಪಲ್ಲಿರಬೇಕು, ಒಡವಡಿಗೆ ಅಂದ್ರೆ ಬೇರೆ ಅಲ್ಲ, ಎಡ್ರಾಮಿ ಅಂದ್ರೆ ಬೇರೆ ಅಲ್ಲ ಅನ್ನುವಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ನನಗೂ ಗೊತ್ತಿಲ್ಲಲ್ಲ ಇವರು ಒಡವಡಿಗೆಯವರು ಅಂತ. ಬಹುಶಃ ನಾನು ಅನ್ಕೊಳ್ತಿದ್ದೇನೆ, ಗುರುವಿನ ಸ್ಥಾನದಿಂದ ಶಿಷ್ಯರ ಸ್ಥಾನಕ್ಕೆ, ಶಿಷ್ಯರ ಸ್ಥಾನದಿಂದ ಮರಳಿ ಗುರುವಿನ ಸ್ಥಾನಕ್ಕೆ ಬರಬೇಕಾಗಿತ್ತು ಅಂದ್ರೆ ಅದು ಪೂರ್ವಜನದ ಸುಕೃತ ಅಂತ ನಾನು ಭಾವಿಸಿಕೊಂಡು ಹುಟ್ಟೂರು ಒಡವಡಿಗೆಯಾಗಿ ಬಿಜಾಪುರದೊಳಗೆ ನೆಲೆಸಿ ಇವತ್ತು ಎಂಥ ದೊಡ್ಡ ಅದ್ಭುತವಾದ ಕಾರ್ಯವನ್ನ ಮಾಡ್ತಿದ್ದಾರೆ ಅಂತಂದ್ರೆ ನೆನಪಲ್ಲಿರಬೇಕು. ನನಗೆ ಇವತ್ತಿನ ದಿನಮಾನದೊಳಗ ಗೌರ್ಮೆಂಟ್ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿ ಏನೆಲ್ಲ ಹರಸಾಹಸವನ್ನ ಮಾಡಿ ಹೆಂಗಾದ್ರೂ ಮಾಡಿ 4 ಜನಕ್ಕೆ ಕಾಲರು ಬಿದ್ದ ಗೌರ್ಮೆಂಟ್ ಕೆಲಸವನ್ನ ತೆಗೆದುಕೊಳ್ಳಾಕತ್ತೀವಿ. ಆದ್ರೆ ನೆನಪಲ್ಲಿರಬೇಕು, ಇರುವಂತ ಕೃಷಿ ಅಧಿಕಾರಿ ಎನ್ನುವಂತ ಗೌರ್ಮೆಂಟ್ ಕೆಲಸವನ್ನ, ಸರ್ಕಾರಿ ಕೆಲಸವನ್ನ ತ್ಯಜಿಸಿ ಅವ್ರು ಇವತ್ತು ಎಲ್ಲಿಗೆ ಬಂದು ನಿಂತಾರೆ ಅಂತಂದ್ರೆ ನೆನಪು ಮಾಡ್ಕೊಳ್ಬೇಕು. ನೀವೆಲ್ಲ ಜಗ್ಗಿ ವಾಸುದೇವರ ಹೆಸರುಗಳನ್ನ ಕೇಳಬೇಕು. ಜಗ್ಗಿ ವಾಸುದೇವ ಅವರ ಹೆಸರುಗಳನ್ನ ಕೇಳಿರುವಂತವ್ರೆ. ಆ ಜಗ್ಗಿ ವಾಸುದೇವರವರ ಸೇವ್ ಸಾಯಿಲ್ ಅನ್ನುವಂಥದ್ದು, ಅರ್ಥಾತ್ ಮಣ್ಣನ್ನ ಉಳಿಸಿ ಅನ್ನುವ ಅಭಿಯಾನದಿಂದ ಪ್ರೇರೇಪಣೆಗೊಂಡಿರುವಂತಹ ಬಸವರಾಜ್ ಎನ್ ಬಿರಾದರ್ ಅವರು ಕೃಷಿ ಅಧಿಕಾರಿ ಸರ್ಕಾರಿ ಕೆಲಸಕ್ಕೆ ತಿಲಾಂಜಲಿಯನ್ನಿಟ್ಟು ಇವತ್ತಿನಿಂದ ನನ್ನ ಏನಾದ್ರೂ ಕೆಲಸ ಪ್ರಾರಂಭ ಆಗಬೇಕಾಗಿತ್ತು ಅಂದ್ರೆ ಈ ಮಣ್ಣಿನ ಉಳುವಿಗಾಗಿ, ಈ ಮಣ್ಣಿನ ಉಳುವು ಆಗಬೇಕಾಗಿತ್ತು ಅಂದ್ರೆ ಅದು ಜೋಡೆತ್ತಿನಿಂದ ಮಾತ್ರ ಅನ್ನುವಂಥದ್ದನ್ನ ಮನಗಂಡು ಅವರು ಆ ನಂದಿ ಕೂಗು ಅನ್ನುವಂಥ ಅಭಿಯಾನದಿಂದ ಆ ಬಿಜಾಪುರದಿಂದ ಹಿಡಿದು ಬಸವ ಕಲ್ಯಾಣ ತನಕ, ಬಿಜಾಪುರದಿಂದ ಹಿಡಿದು ಬೆಂಗಳೂರಿನ ತನಕ ಸ್ವತಃ ಒಬ್ಬರೇ ಪಾದಯಾತ್ರೆಯನ್ನ ಮಾಡಿ ಜೋಡೆತ್ತಿನ ಕೃಷಿಯನ್ನ ಈ ನಾಡಿನೊಳಗೆ ಯಾರ್ಯಾರು ಮಾಡ್ತಿದ್ದಾರೆ ಇವತ್ತಿಗೂ ತಾವು ಇತಿಹಾಸವನ್ನ ಗಮನಿಸಬೇಕು. ಇದೇ ಪಕ್ಕದೊಳಗಿರುವಂತಹ ಗೋವಾ ರಾಜ್ಯ ಒಂದು ದಿವಸಕ್ಕೆ ಜೋಡೆತ್ತಿನ ಕೃಷಿ ಮಾಡುವಂಥವ್ರಿಗೆ 65 ರೂಪಾಯಿ ಕೊಡಾಕತ್ತದ. ನೆನಪಿರಬೇಕು ಸಮಾಜಕ್ಕೆ. ಬಹಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ, ಅದನ್ನ ನಿಮ್ಗೆ ಹೇಳ್ಕೊಡಾಕತ್ತೀನಿ. ಪಕ್ಕದ ಗೋವಾ ರಾಜ್ಯದೊಳಗ ಜೋಡೆತ್ತಿನ ಕೃಷಿ ಯಾರು ಮಾಡಕತ್ತಾರ ಅವರಿಗೆ ಸರ್ಕಾರನೇ ಒಂದು ದಿವಸಕ್ಕೆ 65 ರೂಪಾಯಿ ಕೊಡ್ತಿದೆ. ಇಲ್ಲೇ ಪಕ್ಕದೊಳಗಿರುವಂತ ಮಹಾರಾಷ್ಟ್ರ ರಾಜ್ಯ ಕೂಡ ಜೋಡೆತ್ತಿನ ಕೃಷಿ ಮಾಡುವಂತವರಿಗೆ 55 ರೂಪಾಯಿಗಳನ್ನ ಕೊಡುತ್ತಿದೆ. ಈ 65 ರೂಪಾಯಿ 55 ರೂಪಾಯಿಗಳನ್ನ ಒತ್ತಟ್ಟಿಗೆ ಇರಲಿ, ನಮ್ಮ ಕರ್ನಾಟಕ ರಾಜ್ಯದೊಳಗೂ ಸಹಿತ ನಾನು ಗೌರ್ಮೆಂಟ್ ಕೆಲಸವನ್ನ ತ್ಯಜಿಸಿ ಯಾರು ಜೋಡೆತ್ತಿನ ಕೃಷಿಯನ್ನ ಮಾಡಕತ್ತಾರ ಆ ಜೋಡೆತ್ತಿನ ಕೃಷಿಕರಿಗೆ ವಾರ್ಷಿಕವಾಗಿ 11,000 ರೂಪಾಯಿ ಕೊಡ್ಲೇಬೇಕು ಅನ್ನುವಂತ ಅಭಿಯಾನವನ್ನ ನಮ್ಮ ಬಸವರಾಜ್ ಎನ್ ಬಿರಾದರ್ ಅವರು ಬಿಜಾಪುರದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನ ಮಾಡಿ ಕೃಷಿ ಸಾಂಸ್ಕೃತಿಕ ಯೋಜನೆಯಡಿ ಎಲ್ಲ ಮುಂತಾದ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತವರಾಗಿದ್ದಾರೆ. ಇಂಥ ಬಸವರಾಜ್ ಎನ್ ಬಿರಾದರ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ ಆಗ್ತದೆ ಅನ್ನುವಂತಹ ವಿಚಾರ. ಆ ಬಸವರಾಜ್ ಎನ್ ಬಿರಾದರ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ ಆಗ್ತದೆ. ಅಂಥ ನಂದಿ ಕೂಗು ಅನ್ನುವಂಥ ಅಭಿಯಾನ ಇದನ್ನು ಯಾಕೆ ಪ್ರಾರಂಭ ಮಾಡ್ಯಾರ ಅಂದ್ರ ಇವತ್ತಿನವರೆಗೂ ಎಲ್ಲೆಲ್ಲಿ ನಂದಿ ಕೂಗು ಅಭಿಯಾನ ಮಾಡ್ಯಾರ ಸ್ವತಃ ರೈತರ ಪಾದ ಪೂಜೆ ಮಾಡ್ಕೊಂಡಾರ. ನೆನಪಿರಬೇಕು, ಜಾತಿ ಮತ ಪಂಥ ಭೇದ ಬಿಟ್ಟು ಎಲ್ಲ ರೈತರ ಪಾದ ಪೂಜೆಯನ್ನ ಮಾಡಿ ಅವರ ನಂದಿ ಕೂಗು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳವರ ಪ್ರೇರೇಪಣೆಯ ಮೇರೆಗೆ, ಕಾಡಸಿದ್ದೇಶ್ವರ ಸ್ವಾಮಿಗಳ ಪ್ರೇರೇಪಣೆಯ ಮೇರೆಗೆ ಅವರು ಈ ಒಂದು ಕಾರ್ಯದೊಳಗೆ ಧುಮುಕಿದ್ದಾರೆ ಎನ್ನುವಂತಹ ವಿಚಾರ ಇಷ್ಟೊತ್ತು ಒಳಗಡೆ ಕೂತಾಗ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಇಂಥ ಶ್ರೀಯುತರು ಇವತ್ತು ಜೋಡೆತ್ತಿನ ಕೃಷಿಯನ್ನು ಮಾಡಕ್ಕೆ ಬಂದಿದ್ದಾರೆ. ಯಾರು ಎತ್ತಿಟ್ಟು ಆ ಕೃಷಿಯನ್ನ ಮಾಡ್ತಿದ್ದಾರೆ, ಟ್ಯಾಕ್ಟ್ರಿ ಇಟ್ಟವರಿಗಲ್ಲ, ಬರೀ ಎತ್ತುಗಳನ್ನು ಇಟ್ಟು ಯಾರು ಕೃಷಿ ಮಾಡ್ತಿದ್ದಾರೆ ಅವರಿಗೆ ಸನ್ಮಾನ ಈ ಒಂದು ಘಳಿಗೆ ಒಳಗ ನನಗೂ ಮಾಡಬೇಕು ಅನ್ನುವಂಥ ಅಭಿಲಾಷೆಯನ್ನು ಹೊತ್ತುಕೊಂಡಾಗ ಇದು ಬಹಳ ಸೂಕ್ತ ಆಗ್ತದೆ ಅಂತ ನಮ್ಮೆಲ್ಲ ಮೀಟಿಂಗ್ಗೆ ಕೂತಾಗ ನಮ್ಮ ಊರಿನ ಹಿರಿಯರು ಒಪ್ಪಿಗೆಯನ್ನು ಸೂಚಿಸಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಇಂಥ ಮಹನೀಯರಿಗೆ ನಮ್ಮ ಶ್ರೀಮಠದಿಂದ ಅವರಿಗೆ ಗೌರವದ ಶ್ರೀರಕ್ಷೆಯನ್ನು ಕೊಡಬೇಕು ಅನ್ನುವ ಹಂಬಲದಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಮುರುಘೇಂದ್ರ ಶಿವಯೋಗಿ ಫೌಂಡೇಶನ್ ಯಡ್ರಾಮಿ ಪಟ್ಟಣದ ಶ್ರೀ ಮುರುಘೇಂದ್ರ ಶಿವಯೋಗಿ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮಿಗಳವರ 5ನೇ ವರ್ಷದ ಪುಣ್ಯಾರಾಧನೆ ನಿಮಿತ್ತವಾಗಿ ಪುರಾಣ ಮಹೋತ್ಸವ, ಶ್ರೀಗಳ ಪಂಚಲೋಹ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ನೂತನ ರಥ ಹಾಗೂ ನಿರಂಜನ ಪ್ರಭೆ ಗ್ರಂಥ ಲೋಕಾರ್ಪಣೆ ದಿನಾಂಕ 27/7/2026 ಗೌರವ ಶ್ರೀರಕ್ಷೆ ಶ್ರೀ ಬಸವರಾಜ್ ಎನ್ ಬಿರಾದರ್. ಶ್ರೀ ಬಸವರಾಜ್ ಎನ್ ಬಿರಾದರ್ ಅವರು ವೃತ್ತಿ ಪ್ರವೃತ್ತಿ ಪ್ರೀತಿ ಎಲ್ಲವೂ ಕೃಷಿ.
ಭೂಮಿ, ಮಣ್ಣು, ಪರಂಪರೆ, ಕೃಷಿ ಪ್ರೇಮ ಎಷ್ಟಿತ್ತೆಂದರೆ ಅದರ ಫಲವಾಗಿ MSCಯಲ್ಲಿ ಬಂಗಾರದ ಪದಕವನ್ನು ಸಹಿತ ಅವರು ಪಡೆದುಕೊಂಡಿರುವಂತವರಾಗಿದ್ದಾರೆ. ಸರ್ಕಾರಿ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ಮಣ್ಣು ಉಳಿಸಿ ಅಭಿಯಾನ ಮಾಡುವಷ್ಟು, ಪರಿಸರ ಮತ್ತು ಸಮಸ್ಯೆಗಳನ್ನು ರಾಜಕೀಯ ಸಮಸ್ಯೆಗಳಾಗಿ ಪರಿವರ್ತಿಸುವಷ್ಟು ಅಷ್ಟೊಂದು ಇವರ ಪ್ರೇಮ. ಕೃಷಿಕರಿಗೆ ಅನೇಕ ಯೋಜನೆಗಳನ್ನು ಮಾಡಿದವರು. ಋಷಿ ಕೃಷಿ ಸಾಂಸ್ಕೃತಿಕ ಪುನಶ್ಚೇತನ ಎಂಬ ಯೋಜನೆಯಡಿ ನಂದಿ ಕೂಗು ಎಂಬ ಅಭೂತಪೂರ್ವ ಅಭಿಯಾನಕ್ಕೆ ನಾಂದಿ ಹಾಡಿದವರು. ಜೋಡೆತ್ತಿನ ಕೃಷಿಕರಿಗೆ ಪಾದಪೂಜೆ ಮಾಡುವುದರೊಂದಿಗೆ ಜೋಡೆತ್ತಿನ ಕೃಷಿಯ ಮಹತ್ವವನ್ನು ನೀಡಲು ಹೊರಟವರು. ಕೃಷಿ ಅವರ ಭಕ್ತಿ ಪ್ರೀತಿಯ ಅನುಭವದ ಕಟ್ಟೆ ಒಡೆದು ಬರಹಗಂಗೆ ಹರಿದು 20ಕ್ಕೂ ಹೆಚ್ಚು ಪುಸ್ತಕ ರಚಿಸುವಂತಾಯಿತು. ಇಂಥ ಮಹನೀಯರಿಗೆ ಯಡ್ರಾಮಿ ನಗರದಲ್ಲಿರುವ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ವಿರಕ್ತ ಮಠದ ವತಿಯಿಂದ ಲಿಂಗೈಕ್ಯ ಪೂಜ್ಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವದಲ್ಲಿ ಗೌರವಿಸುತ್ತಿರುವುದು ನಮಗೆ ಅತೀವ ಖುಷಿ ತಂದಿದೆ. ಬಸವಾದಿ ಪ್ರಮಥರ ಆಶೀರ್ವಾದ ಸದಾ ಇರಲೆಂದು ಆ ಶುಭಾಶೀರ್ವಾದದ ಹಾರೈಕೆ ಅದು ನಮ್ಮೆಲ್ಲರದಾಗಿದೆ ಅನ್ನುವಂತಹ ಮಾತುಗಳನ್ನು ತಿಳಿಸಿ ಶ್ರೀಯುತರಿಗೆ ಗೌರವದ ಸತ್ಕಾರವನ್ನ ಪರಮ ಪೂಜ್ಯರೆಲ್ಲರೂ ಮಾಡಬೇಕು ಅನ್ನುವಂತಹ ವಿನಂತಿಯನ್ನ ಪರಮ ಪೂಜ್ಯರಲ್ಲೇ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಬಸವರಾಜ್ ಎನ್ ಬಿರಾದ್ ಅವರವರಿಗೆ ಮತ್ತೊಮ್ಮೆ ನಿಮ್ಮ ಜೋರಾದ ಚಪ್ಪಾಳೆಗಳನ್ನು ಕೊಡುವುದರ ಮೂಲಕ ಅವರ ಕಾರ್ಯ ಯಶಸ್ವಿಯಾಗಲಿ ಅನ್ನುವಂತಹ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ಮುಂದಿನ ಕಾರ್ಯಕ್ರಮ ನೇರವಾಗಿ ನಮ್ಮ ಎಲ್ಲ ಜೋಡೆತ್ತಿನ ಕೃಷಿಕರಿಗೆ ಸನ್ಮಾನ ಸಮಾರಂಭ. ನಮ್ಮ ಪರಮ ಪೂಜ್ಯರೆಲ್ಲರೂ ಆ ಜೋಡೆತ್ತಿನ ಕೃಷಿಕರಿಗೆ